ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಯಾಕೆ ಅಂದರೆ ನೀವೆಲ್ಲರೂ ವೀಡಿಯೋನ ಎಷ್ಟು ಇಷ್ಟಪಡ್ತಿದ್ದೀರಾ ಅಂದರೆ, ನಾನು ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ವಲ್ಪ ಚಾನಲ್ ಗ್ರೋ ಆಗ್ಬೋದು, ಹೊಸ ಮನೆಗೆ ಹೋದ್ಮೇಲೆ ಕಂಟೆಂಟ್ ಎಲ್ಲ ಚೆನ್ನಾಗಿ ಕೊಡ್ಬೋದು ಅಂತ ಅನ್ಕೋತಾ ಇದ್ದೆ. ಇನ್ಫ್ಯಾಕ್ಟ್ ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಕಂಟೆಂಟ್ ಕೊಡೋಣ ಅಂತ ಅನ್ಸ್ಕೋತಾ ಇದ್ದೆ. ಬಟ್ ಒಂದು ಡ್ರಾಸ್ಟಿಕ್ ಹೈಪ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಸಪೋರ್ಟ್ಗೋಸ್ಕರ. ಇನ್ನೂ ಕಷ್ಟಪಟ್ಟು ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಫ್ಯಾಕ್ಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಮೋಟಿವೇಟ್ ಮಾಡ್ತಾಯಿದ್ದೀರಾ, ನಿಮ್ಮ ಟಿಪ್ಸು ಟ್ರಿಕ್ಸು ಎಲ್ಲ ಕೊಡ್ತಾಯಿದ್ದೀರಾ. ನನ್ನ ಟಿಪ್ಸ್ ಇಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೇ ಆದಷ್ಟು ನಿಮಗೆ ಮೋಟಿವೇಟಿಂಗ್ ಆಗಿ, ನಿಮಗೆ ಲೈಫ್ ಲೀಡಿಂಗಾಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ನ ಇನ್ನೂ ಡೆಫಿನೆಟ್ಲಿ ತರ್ತೀನಿ. ಕೆಲವರೆಲ್ಲ ಕುಕಿಂಗ್ ವೀಡಿಯೋಸ್ನ ಸ್ಟಾಪ್ ಮಾಡಬೇಡಿ, ರಂಗೋಲಿ ಹಾಕಿ ಅಂತೆಲ್ಲ ಹೇಳ್ತಿದ್ದೀರಾ. ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೋತೀನಿ, ನಂಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಯಾಕೆಂದರೆ ನಾವು ಈಗ ಒಂದು ಡ್ರಾಸ್ಟಿಕ್ ಚೇಂಜು ಜೊತೆಗೆ ಒಂದು ಹೊಸ ಲೈಫಿಗೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ. ನಾನು ಏನೇ ಅಂದರೂ ಒಂದು ಕಮಿಟೆಡ್ ಆಗಿದ್ದೀನಿ, ವ್ಲಾಗ್ಸ್ನ ಸ್ಟಾಪ್ ಮಾಡೋದು ಬೇಡ ಅಂತ. ಅದಕ್ಕೇ ಹಾಕ್ತಾ ಇದ್ದೀನಿ ಅಷ್ಟೇ. ಬಟ್ ಕಂಟೆಂಟ್ ವೈಸು ಏನು ಕಾಂಪ್ರಮೈಸ್ ಮಾಡ್ಕೋತಾ ಇಲ್ಲ. ಜೊತೆಗೆ ಇದೇ ಕಂಟೆಂಟ್ ಬೇಕು ಅಂದರೆ ಸ್ವಲ್ಪ ನನಗೆ ಟೈಮ್ ಕೊಡಿ ಅಂತ ಕೇಳ್ಕೊತೀನಿ. ಬಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ, ಆಯಿತಾ. ಅದೇನಾಗ್ತಾ ಇದೆ ಅಂದರೆ ಒಂದಲ್ಲ ಒಂದು ರೀಸನ್ಗೆ ಆಗ್ತಾ ಇದೆ. ಯಾಕೆಂದರೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಟೈಮೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ಆಮೇಲೆ ಒನ್ಸ್ ನನಗೆ ಯಾವ ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಆರಾಮಾಗಿ ಫಿಕ್ಸ್ ಆಗಿಬಿಟ್ರೆ, ಇದು ಒಂಥರ ಅನ್ಸರ್ಟನ್, ಇನ್ನೂ ಒಂದು ವಾರ ಅಷ್ಟೇ ಆಗಿರೋದಲ್ಲ. ಸೊ ಹೋಗ್ತಾ ಡೆಫಿನೆಟ್ಲಿ ಒಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಇವತ್ತಿನ ವ್ಲಾಗಲ್ಲಿ ನಾನು ಫ್ಲಿಪ್ಕಾರ್ಟಿಂದ ಕೆಲವು ಆರ್ಡರ್ಸ್ ಮಾಡಿದ್ದೆ. ಇದು ಶಾಪಿಂಗ್ ನಂಬರ್ 2 ಅನಿಸುತ್ತಲ್ವ. ಸೊ ಶಾಪಿಂಗ್ ಎಲ್ಲ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ನನಗೆ ಫಾರ್ ಬೆಟರ್ ಅಂತ ಅನಿಸ್ತು. ತುಂಬ ಕಡಿಮೆ ಪ್ರೈಸ್ಗೆ ತುಂಬ ಒಳ್ಳೆ ಕ್ವಾಲಿಟಿ ನನಗೆ ಸಿಕ್ಕಿದೆ. ಆರ್ಡರ್ ಮಾಡಿದ ತಕ್ಷಣ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಒಂಥರ ಫೇಕ್ ವೀಡಿಯೋ ಥರ ಆಗೋಗುತ್ತೆ. ನನಗೆ ಅದು ಇಷ್ಟ ಆಗಲ್ಲ. ಏನಾದ್ರು ವೀಡಿಯೋದಲ್ಲಿ ತೋರಿಸ್ತೀವಿ ಅಂದರೆ ಅದು ಡೆಫಿನೆಟಾಗಿ ಜೆನ್ಯೂನ್ ಆಗಿರಬೇಕು. ಜೊತೆಗೆ ನಾವು ಟೆಸ್ಟ್ ಮಾಡಿ ನಾವು ಮೋಸ ಹೋಗ್ತೀವಾ ಅಥವಾ ಮೋಸ ಹೋಗಲ್ವಾ ಎರಡೂ ಕರೆಕ್ಟಾಗಿ ಜೆನ್ಯೂನಾಗಿ ರಿವ್ಯೂ ಮಾಡೋದನ್ನು ನಾನು ನಂಬ್ತೀನಿ. ಸೊ ಅದಕ್ಕೆ ನಾನು ಫಸ್ಟು ಅದನ್ನು ತರಿಸೋಣ, ಚೆಕ್ ಮಾಡೋಣ, ಯೂಸ್ ಮಾಡಾದ್ಮೇಲೆ ರಿವ್ಯೂ ಕೊಡೋಣ ಅಂತ ಇದು ತಂದು ಆಲ್ಮೋಸ್ಟ್ ಒಂದು 1 ವೀಕ್ ಆಯಿತಾ ಅಂತ. ಅದಕ್ಕೇ ಫಸ್ಟೆಲ್ಲ ನಾನು ಯೂಸ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ ಅಂದಾಗ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಫ್ರಿಡ್ಜ್ ಆರ್ಗನೈಸರ್ಸ್ ತರಿಸಿದ್ದೀನಿ, ಕೆಲವು ಕರ್ಟನ್ಸ್ನ ತರಿಸಿದ್ದೀನಿ. ಫ್ರಿಡ್ಜ್ ಆರ್ಗನೈಸರ್ಸು ಡೋರ್ಗೆ ಇಡ್ತಾರಲ್ಲ ಅದನ್ನು ತರಿಸಿದ್ದೀನಿ. ಇದು ಬಂದು ಪ್ರೈಸ್ ಇಲ್ಲೆಲ್ಲ ಬರ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತೀನಿ. 111 ರುಪೀಸ್ ಅಷ್ಟೇ, 111 ರೂಪಾಯಿ. ನಾನು ಫಸ್ಟು ತೋರಿಸಿರುವಂಥ ಬಾಕ್ಸಸ್ಸು 111 ರೂಪಾಯಿ. ನೆಕ್ಸ್ಟ್ ಬಂದು ಈ ಥರ ಫ್ರಿಡ್ಜ್ ಆರ್ಗನೈಸರ್ಸ್, ಇದರಲ್ಲಿ ಬೀನ್ಸು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಈ ಥರ ಎಲ್ಲ ಇಟ್ಕೋತೀವಲ್ವ, ಈ ಥರದ್ದನ್ನು 2 ಸೆಟ್ ತರಿಸಿದ್ದೀನಿ. ಒಂದು ಸ್ವಲ್ಪ ದೊಡ್ಡದು, ಮೇ ಬಿ ಒಂದು 2 ಸೆಂಟಿಮೀಟ್ರಷ್ಟು ದೊಡ್ಡದು ಅಂತ ಹೇಳ್ಬೋದು, ಇನ್ನೊಂದು ಸ್ವಲ್ಪ ಚಿಕ್ಕದು. ಅದು ಡಿಫ್ರೆನ್ಸ್ ಬಂದು ಒಂದು 262, ಇನ್ನೊಂದು 264 ರೂಪಾಯಿ ಅಷ್ಟೇ. 262 ಮತ್ತು 264. ಕೆಳಗಡೆ ನೀರೆಲ್ಲ ಡ್ರೈನ್ ಔಟ್ ಆಗೋಕ್ಕೆ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ವಾಶ್ ಮಾಡಿ ಯೂಸ್ ಮಾಡಾದ್ಮೇಲೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ಏರ್ ಟೈಟ್ ಇದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಅರ್ಜೆಂಟಲ್ಲಿ ಕೆಲಸ ಮಾಡ್ಕೋಬೇಕು, ಅಡುಗೆ ಬೇಗ ಮಾಡಬೇಕು ಅಂದಾಗ ನನಗೆ ಇದು ಇಷ್ಟ ಆಯಿತು ತೊಗೊಳ್ಳೋದು. ಅಥವಾ ಹಿಂದಿನ ದಿನವೇ ಫುಲ್ ಉಪ್ಪಿಟ್ಟಿಗೆ ಏನು ಬೇಕು, ಫುಲ್ ಪಲಾವ್ಗೆ ಏನೇನು ಬೇಕು ಎಲ್ಲ ಒಂದು ಬಾಕ್ಸಲ್ಲಿ ಎತ್ತಿಟ್ಟು ಆ ಬಾಕ್ಸ್ 1 ಬಾಕ್ಸು 2 ಬಾಕ್ಸು ತೊಗೊಂಬಿಟ್ರೆ ಬೇಗ ಆಗೋಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ಎಲ್ಲ ಓಪನಿಂಗ್ ಎಲ್ಲ ನನ್ನ ಮಗಳಿಗೇ ಹೇಳಿದ್ದೀನಿ, ಯಾಕೆಂದರೆ ವೀಡಿಯೋಸ್ ನಾನು ಮಾಡ್ತಾಯಿದ್ದೆ. ಅವಳು ನೀಟಾಗಿ ಲೆಫ್ಟ್ ಹ್ಯಾಂಡ್, ಅವಳು ಸುಮಾರು ಜನ ಕೇಳ್ತಿದ್ರಲ್ವ, ಹೌದು ಅವಳು ಲೆಫ್ಟಿನೇ. ಬರೆಯೋದು ನಾವು ಹೆಂಗೆ ರೈಟ್ನ ಯೂಸ್ ಮಾಡ್ತಿದ್ವಿ ಅವಳು ಎಲ್ಲ ಲೆಫ್ಟೇ ಯೂಸ್ ಮಾಡೋದು. ಕೆಲವು ಸತಿ ಬೈಸ್ಕೋತಾಳೆ, ಇವನ್ ಏನಾದ್ರು ದೀಪ ಹಚ್ಚಬೇಕು ಅಂದರೂ ಲೆಫ್ಟೇ ಕೈ ಹೋಗಿಬಿಡುತ್ತೆ ಅವ್ರದ್ದು. ಅದೇನೂ ಮಾಡೋಕ್ಕಾಗಲ್ಲ ಪಾಪ, ಬಟ್ ಲೆಫ್ಟೇ ಯೂಸ್ ಮಾಡೋದು ಜಾಸ್ತಿ. ನೆಕ್ಸ್ಟ್ ಇದು ಆಯಿಲ್ ಬಾಟಲ್ಸ್. ಇದನ್ನು ನಾನು ಆ್ಯಕ್ಚುಲಿ ಇನ್ನೂ ವಾಶ್ ಮಾಡಬೇಕು, ಟೈಮ್ ಸಿಗ್ತಾಯಿಲ್ಲ. ಅಂದರೆ ಇದನ್ನು ವಾಶ್ ಮಾಡಿ ಡ್ರೈ ಮಾಡಿಸ್ಬೇಕಲ್ಲ, ಸೊ ಅದಕ್ಕೆ ನಾನು ಈ ಗೌರಿ ಗಣೇಶ ಹಬ್ಬ ರಜೆ ಬರುತ್ತಲ್ಲ ಅದಕ್ಕೆ ಕಾಯ್ತಾ ಇದ್ದೀನಿ. ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಗ್ಲಾಸ್ ರಿವ್ಯೂ ಏನು ಕೊಡಬೇಕಾಗಿಲ್ಲ, ಗ್ಲಾಸ್ ತುಂಬ ಚೆನ್ನಾಗಿದೆ. ಇದರ ಕಾಸ್ಟು ನೀವು ನಂಬಲ್ಲ, ಜಸ್ಟ್ 217 ರುಪೀಸ್. 2ರಿಂದ ಸೇರಿ 217 ರೂಪಾಯಿ. ಓಕೆನಾ. ಇದರದ್ದೆಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೆಫಿನೆಟಾಗಿ ಕೊಟ್ಟಿರ್ತೀನಿ. ಯಾರಿಗಾನ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡ್ಕೋಬೋದು. ಏರ್ ಟೈಟ್ ಇದೆ, ನೀರು ಹಾಕಿ ಚೆಕ್ ಮಾಡಿದೆ, ಅಂದರೆ ಸ್ವಲ್ಪ ಲೀಕ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ರಿವ್ಯೂಸ್ ಎಲ್ಲ, ಏನಾದ್ರು ಲೀಕ್ ಆದರೂ ಕೂಡ ವಿತಿನ್ 40-50 ರುಪೀಸ್ಗೆಲ್ಲ ನಿಮಗೆ ಆ ನಾಬ್ ಸಿಕ್ಬಿಡುತ್ತೆ.
ಹಾಕ್ಕೊಂಡು ರೀಪ್ಲೇಸ್ ಮಾಡ್ಕೋಬೋದು. ಬಟ್ ಸ್ಟಾರ್ಟಿಂಗ್ 1 ಇಯರ್ ಅಂತೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. 2 ತರಿಸ್ಕೊಂಡಿದ್ದೀನಿ. 2ರಿಂದ ₹217 ಪೇ ಮಾಡಿರೋದು ನನಗಂತೂ ವರ್ತ್ ಅಂತ ಅನಿಸ್ತು. ಅದರ ಜೊತೆಗೆ ಫನಲ್ ಕೊಟ್ಟಿದ್ದರು. ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೋಬೇಕು. ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂದರೆ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡ್ರೆ ಬೆಸ್ಟ್. ಇದರ ಜೊತೆಗೆ ಒಂದು ಆಯಿಲ್ ಬ್ರಷ್ಷು, ಇನ್ನೊಂದು ಅದು ಸ್ಪ್ಯಾಚುಲ ಕೊಟ್ಟಿದ್ದಾರೆ, ಸಿಲಿಕಾನ್ ಸ್ಪ್ಯಾಚುಲ. ಸೊ ಆಯಿಲ್ ಫಿಲ್ ಮಾಡೋಕ್ಕೆಲ್ಲ ಈ ಥರ ಫನಲ್ ಕೊಟ್ಟಿದ್ದಾರಲ್ವ, ಅದೊಂಥರ ಯೂಸ್ಫುಲ್ಲು. ಆಯಿಲ್ ಎಣ್ಣೆ ಎಲ್ಲ ಚೆಲ್ದಂಗೆ ನೀಟಾಗಿ ಹಾಕ್ಕೋಬೋದು. ಸೊ ನನ್ನ ದೊಡ್ಡ ಮಗಳಿಗೆ ಇದನ್ನೆಲ್ಲ ಓಪನ್ ಮಾಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಎಲ್ಲ ಓಪನ್ ಮಾಡಿ ಮಾಡಿ ಎಕ್ಸೈಟೆಡ್ ಆಗಿದ್ಲು. ಏನಿರ್ಬೋದು ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂತ ಅವಳಿಗೆ ಹೇಳಿರಲಿಲ್ಲ. ಅದಕ್ಕೆ ಅಮ್ಮ ನೀನು ಏನು ಆರ್ಡ್ರ್ ಮಾಡಿದ್ಯಾ ಹೇಳು, ಓಪನ್ ಮಾಡ್ಬೋದು ಅದನ್ನು ಆ ಥರ ಅಂತಿದ್ದೆ, ನೀನೇ ಫಸ್ಟ್ ಓಪನ್ ಮಾಡಿ ನೋಡು ಅಂತ. ಯಾರಿಗೆ ಎಷ್ಟೇ ವಯಸ್ಸಾದರೂ ಈಗ ಮೊನ್ನೆ ಗಿಫ್ಟ್ಸ್ ಓಪನ್ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಒಂಥರ ಎಕ್ಸೈಟ್ಮೆಂಟ್ ಒಳಗಡೆ ಏನಿರುತ್ತೋ ಅಂತ. ಸೊ ಅದೇ ಥರ ಇದೊಂದು ಇನ್ನೂ ಒಂದು ಬಾಕ್ಸ್ ಸೆಟ್. ಇದನ್ನು ನಾನು ಏನಕ್ಕೆ 2 ಸೆಟ್ ತರಿಸ್ಕೊಂಡೆ ಅಂದರೆ, ಒಂದು ನನಗೆ ಈ ಕ್ವಾಲಿಟಿ ಇಷ್ಟ ಆಯಿತು, ರಿವ್ಯೂಸ್ ಎಲ್ಲ ನೋಡಿದೆ. ಮೇಕಪ್ ಐಟಮ್ಸ್ನ ಸ್ವಲ್ಪ ಆರ್ಗನೈಸ್, ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಅದರದ್ದು ವೀಡಿಯೋ ಮಾಡಬೇಕು ಅಂದರೆ ನೀವು ನಂಬಲ್ಲ, 2 ವೀಡಿಯೋ ಮಾಡ್ಬೋದು, ನಾನು 1 ಅವರ್ ವೀಡಿಯೋ ಮಾಡ್ಬೋದು, ಅಷ್ಟು ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಅದು ಸರ ಇರ್ಬೋದು, ಜುಮ್ಕಿ ಇರ್ಬೋದು, ಆಮೇಲೆ ವೆರೈಟಿ ಆಫ್ ಎಲ್ಲ ಮೇಕಪ್ ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ಮಾಡಿ ತೋರಿಸ್ತೀನಿ. ನನಗೆ ನನ್ನ ಮಕ್ಕಳಿಗೆ ಏನಾದ್ರು ರೆಡಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗಿಷ್ಟ, ಬಟ್ ಓವರಾಗಿ ನಾನು ಮಾಡ್ಕೊಳ್ಳಲ್ಲ. ಏನಾದರೂ ಒಕೇಶನ್ ಇದ್ದರೆ ಡೆಫಿನೆಟ್ಲಿ ನನಗೆ ಚೆನ್ನಾಗಿ ರೆಡಿ ಆಗೋದು ತುಂಬ ಇಷ್ಟ, ಪ್ರೆಸೆಂಟೇಬಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅದಕ್ಕೆ ನೀಟಾಗೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಜರ್ ಶಾಪಿಂಗು ಗೃಹ ಪ್ರವೇಶಕ್ಕೆ ಆಗಿದೆ ಅಲ್ವಾ, ಅದನ್ನು ಈಗ 1000 ಗಟ್ಟಲೆ ಕೊಟ್ಟು ತೊಗೊಂಡಿರ್ತೀವಿ ಅಂದರೆ ನೀಟಾಗಿ ಕಾಟನ್ ಹಾಕಿ ಮೇಂಟೈನ್ ಮಾಡ್ಕೋಬೇಕು. ಸೊ ಅದಕ್ಕೂ ಬೇಕಾಗುತ್ತೆ ಅಂತ ಒಂದು ಮೇಕಪ್ ಐಟಮ್ಸ್ನ ಅಲ್ಲೆಲ್ಲ ಡ್ರೆಸ್ಸಿಂಗ್ ಟೇಬಲಲ್ಲಿ ಸ್ಟೋರ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ. ಇನ್ನೊಂದು ಫ್ರಿಜ್ಗೆ ಅಂತ, ನೋಡೋಣ ಹೆಂಗಾಗುತ್ತೋ ಹಾಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಮೇಕಪ್ಪಿಗೆ ಜಾಸ್ತಿ ಹೋಗುತ್ತಾ, ಫ್ರಿಜ್ಜಿಗೆ ಜಾಸ್ತಿ ಹೋಗುತ್ತಾ ನೋಡ್ತಾನೆ. ನೆಕ್ಸ್ಟು ಈ ಕರ್ಟನ್ ಪಿಂಕ್ ಕಲರ್ ಅಲ್ವಾ, ಇದು ₹299. ಕ್ವಾಲಿಟಿ ಅಂತೂ ಎಕ್ಸಲೆಂಟು. ಆ ಶೈನಿಂಗ್ ಇರ್ಬೋದು, ಡಿಸೈನ್ ಇರ್ಬೋದು, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನನಗಂತೂ ಈ ಡಾರ್ಕ್ ಕಲರ್, ವೈನ್ ಕಲರು, ಇದೇ ಕಲರ್ ಸೀರೆನ ನಾನು ಹಿಂದಿನ ದಿನ ಉಟ್ಟಿದ್ದು. ಅದು ಮುಂದೆ ತೋರಿಸ್ತೀನಿ ಆಯಿತಾ. ಇವತ್ತು ನಾವು ಬರಬೇಕಾದ್ರೇ ಗೃಹ ಪ್ರವೇಶದ್ದು ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತಂದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸು ವೀಡಿಯೋಸು ಅಂದರೆ ಮುಂದೆ ಶೇರ್ ಮಾಡ್ತೀನಿ ಆಯಿತಾ. ಇದೇ ಕಲರ್ ಸೀರೆನ ನಾನು ಹಿಂದಿನ ದಿನ ಉಟ್ಟಿದ್ದು. ನನಗೆ ವೈನ್ ಕಲರ್ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ಸೀರೆನ ಹುಡುಕಿ ತೊಗೊಂಡಿದ್ದು, ಎಷ್ಟು 4-5 ಅಂಗಡಿನ ಹುಡುಕಿದ್ದು. ಅದಕ್ಕಿಂತ ಒಂದು 10 ಅಂಗಡಿ ಹುಡುಕಿದ್ದು ಯಾರಿಗೆ ಅಂದರೆ ನಮ್ಮ ಹಸ್ಬೆಂಡ್. ಅದೇ ಮ್ಯಾಚಿಂಗ್ ಶರ್ಟ್ ಬೇಕು ನನಗೆ. ಇದು ನೋಡಿ, ಈಗ ಗೃಹ ಪ್ರವೇಶ ಮುಗೀತು, ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು, ಎಲ್ಲ ಮುಗೀತು. ಬಟ್ ನಮ್ಮ ಮೆಮೊರೀಸ್ ಯಾವುದು? ನಮ್ಮ ಫೋಟೋಸು, ನಮ್ಮ ವೀಡಿಯೋಸು. ಅದಕ್ಕೇ ನನಗೆ ಸ್ಟ್ರೈನ್ ಆದರೂ ಪರವಾಗಿಲ್ಲ. ನಮ್ಮ ಹಸ್ಬೆಂಡದ್ದು ಯಾವುದೋ ಒಂದು ಹಾಕೋತೀನಿ ಅದು ಇದು ಅಂತ ಇದ್ರು. ಬಟ್ ನನಗೆ ಅದು ಮೆಮೊರಿ ಬೇಕು. ಇವನ್ ಮಕ್ಕಳಿಗೂ ಅಷ್ಟೇ, ಅವತ್ತಿನ ದಿನವೂ ಅಷ್ಟೇ, ನಾವು 4 ಜನ ಒಂದೇ ಕಲರ್ ಹಾಕೋಬೇಕು, ಅರ್ಶಿಣದ ಕಲರ್ ಹಾಕೋಬೇಕು ಅಂತ. ಅದು ಫೋಟೋಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಅಷ್ಟು ಓಡಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ತು. ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ಎಲ್ಲ ಫೋಟೋಸು ವೀಡಿಯೋಸು ಅದು ಎಡಿಟ್ ಮಾಡಬೇಕು ಕೂತ್ಕೊಂಡು. ಅದು ಹಸ್ಬೆಂಡ್ ಜೊತೆ ಎಲ್ಲ ಸ್ವಲ್ಪ ಹೆಲ್ಪ್ ತೊಗೊಂಡು ನೀಟಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಕಾಯ್ತಾ ಇರಿ ಆಯಿತಾ. ಗೃಹ ಪ್ರವೇಶದ್ದು HD ಆಯಿತಾ, 2K ವೀಡಿಯೋಸ್ ಅವೆಲ್ಲನೂ ತುಂಬ ಹೈ ರೆಸಲ್ಯೂಷನ್ ವೀಡಿಯೋಸು, ತುಂಬ ಚೆನ್ನಾಗಿ. ನಾನು ಇಷ್ಟೊಂದು ತುಂಬ ಹೇಳ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ನನಗೆ ಕಾನ್ಷಿಯಸ್ ಇತ್ತು ಹೆಂಗೆ ತೆಗ್ದಿರ್ತಾರೋ ಏನೋ, ಯಾಕೆಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ದೆ ನಾನು ಅವತ್ತು. ಎಷ್ಟು ಕೆಲಸ, 2 ದಿನ ನಿದ್ದೆ ಇರಲಿಲ್ಲ. ಹೆಂಗೆ ಬರುತ್ತೋ ಫೇಸು ಡಲ್ ಆಗಿಬಿಡುತ್ತೇನೋ, ಲೈಫ್ ಲಾಂಗ್ ಅದೊಂಥರ ಇರುತ್ತೆ ಅಂತ ಬೇಜಾರು ಮಾಡ್ಕೊತಿದ್ದೆ. ನನಗೆ ಖುಷಿ ಆಯಿತು. ಫ್ಯಾಮಿಲಿ ಫೋಟೋಸು, ಅತ್ತೆ ಫೋಟೋಸ್, ಅತ್ತೆದು ಸೋಲೋ ಫೋಟೋಸು, ಅಪ್ಪ ಅಮ್ಮನ ಫೋಟೋಸು, ನನ್ನ ತಮ್ಮಂದು ಅವ್ರ ಫ್ಯಾಮಿಲಿದು, ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಅವ್ರದ್ದು ಎಲ್ಲರದ್ದು ಗೊತ್ತಾ ತುಂಬ ಚೆನ್ನಾಗಿ ಬಂದಿದೆ. ಅಕ್ಕ ಒಂದೊಂದು ಯಾರ್ದು ಬಿಟ್ಟಿಲ್ಲ. ನಮ್ಮ ಫ್ಯಾಮಿಲಿ ಫುಲ್ಲು ಕವರ್ ಮಾಡಿದ್ದಾರೆ, ಅವ್ರ ಫ್ಯಾಮಿಲಿ ಅವ್ರದ್ದು ಫುಲ್ ಕವರ್ ಮಾಡಿದ್ದಾರೆ. ಫುಲ್ ಫ್ಯಾಮಿಲಿ ಆ ಫೋಟೋ ಸೆಷನ್ನು. ಅದರಲ್ಲಿ ನನಗೆ ಬೆಸ್ಟ್ ಫೋಟೋ ಅಂತ ಒಂದಿದೆ, ಅದಂತೂ ನನಗಂತೂ ಲಿಟ್ರಲಿ ಕಣ್ಣಲ್ಲಿ ನೀರು ಬಂದುಬಿಡ್ತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನಾನು ಅದನ್ನು ವ್ಲಾಗಲ್ಲೇ ಶೇರ್ ಮಾಡಬೇಕು ನಿಮಗೆ. ಆ ಫೋಟೋ ನನಗೆ ಅಷ್ಟು ಇಷ್ಟ. ಮೇ ಬಿ ಅದನ್ನು ದೊಡ್ಡ ಫ್ರೇಮ್ ಆಗಿ ಇಟ್ಕೋತೀನಿ ಅಂತ ಅಂದ್ಕೊಳ್ತೀನಿ. ಸೊ ಏನೋ ಮಾತಾಡ್ತಾ ಇದನ್ನು ತೋರಿಸೋದೇ ಮಾಡ್ತಾಯಿತ್ತು. ಇನ್ನೊಂದು ಫ್ರಿಡ್ಜ್ ಕವರು ಟಾಪಲ್ಲಿ ನಾನು ಬ್ರೌನ್ ಕಲರ್ ತೊಗೊಂಡಿದ್ದೀನಿ. ಇನ್ನೊಂದು ಬ್ಲೂ ಕಲರ್ ಕರ್ಟನ್ ತೊಗೊಂಡಿದ್ದೀನಿ. ಬ್ಲೂ ಕಲರ್ ಕರ್ಟನ್ ಬಂದು $290. ಫ್ರಿಡ್ಜ್ ಟಾಪ್ ಕವರ್ ಬಂದು $90 ಅಷ್ಟೇ. ನೋಡಿ ಎಷ್ಟು ವರ್ತ್ ಅಂತ. ನಾನು ಪಿಂಕ್ ಹೇಳಿದ್ನಲ್ಲ, ಅದು $299. ಅದನ್ನು 2 ತರಿಸಿದ್ದೀನಿ. ಯಾಕೆ ಅಂದರೆ ಕರ್ಟನ್ದು ಲೆಂತ್
2 ಬೇಕಾಗುತ್ತೆ. ಸೊ ಒಂದು ಸಾಲಲ್ಲ, ಒಂದು ಸಾಲುತ್ತೆ ಬಟ್ ಏನು ಫ್ರಿಂಗ್ ಅದು ಇದು ಬರುತ್ತಲ್ಲ ಫ್ರಿಲ್ ಥರ ಆ ಥರ ಬರಲ್ಲ. ಆದಷ್ಟು ಡಿಸೈನಾಗಿ ಕಾಣಬೇಕು ಅಂದರೆ 2 ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದೊಂದು ನಾನು ಈಗ ಮೊನ್ನೆನೇ ಆಲ್ರೆಡಿ ವ್ಲಾಗಲ್ಲಿ ತೋರಿಸಿದ್ದೀನಿದು. ನನಗೆ ಕಿಚನಿಗೂ ಹಾಲಿಗೂ ಒಂಥರ ಬೈಫರ್ಕೇಷನ್ನು ಕರ್ಟನ್ ಮೂಲಕ ಬೇಕು ಅಂತ ಇದನ್ನು ತರಿಸಿದ್ದು. ನೀವು ನಮ್ಮ ಮನೆ ನೋಡಿದ್ದೀರಲ್ವ, ಸ್ಟೆಪ್ಸ್ ಹತ್ರ ಬ್ಲೂ ಕಲರಲ್ಲಿ ಕ್ಲೌಡ್ಸ್ ಥೀಮಲ್ಲಿ ಮಾಡಿದ್ದೀವಿ ಅಲ್ವಾ, ಅದೇ ಕಲರ್ ನೋಡಿ ಅಲ್ಲಿ ಸ್ಟೆಪ್ಸ್ ಹತ್ರ ಕಾಣ್ತಿದೆಯಲ್ಲ ಬ್ಲೂ ಕಲರು. ಸೊ ಅದೇ ಕಲರ್ ಬೇಕು ಅಂತ ನಾನು ತೊಗೊಂಡಿದ್ದು. ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕೆಳಗಡೆದ ಕಲರ್ ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಕಲರು. ಸೊ ಅದೇ ಕಲರ್ ಥೀಮಲ್ಲಿ ಹುಡುಕಿ ಈ ಸೆಲೆಕ್ಷನ್ ಮಾಡೋದೊಂದು ಕಡೆ ತಲೆ ಕೆಟ್ಟರೆ ಇನ್ನೊಂದು ಕಡೆ ಎಕ್ಸೈಟ್ಮೆಂಟು. ಅದು ಎಕ್ಸಾಕ್ಟಾಗಿ ನಾವು ಅಂದ್ಕೊಂಡಿದ್ದ ಥರನೇ ಸಿಕ್ಬಿಟ್ರೆ ಅಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಡೋರ್ ಕರ್ಟನ್ಸ್ ಬಂದು 298 ರುಪೀಸು. ನಿಮ್ಗೆ ಏನು ಅನಿಸ್ತು, ವರ್ತ್ ಅಂತ ಅನಿಸ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಡೆಫಿನೆಟ್ಲಿ ಕ್ವಾಲಿಟಿ ವೈಸ್ ಇರ್ಬೋದು, ಪ್ರೈಸ್ ವೈಸ್ ಇರ್ಬೋದು, ನಿಜವಾಗ್ಲೂ ವರ್ತ್ ಅಂತ ಅನಿಸ್ತು. ಸೊ ಇದೆಲ್ಲ ಅರೇಂಜ್ ಮಾಡ್ತಾ ಕೂತ್ಕೊಂಡ್ಳು ನನ್ನ ಮಗಳು. ಅವಳಿಗೊಂಥರ ಹೇಳಿದ್ನಲ್ಲ, ಈ ವಯಸ್ಸಿಗೆ ತುಂಬ ಮೆಚುರಿಟಿ, ಕೂತ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಡೋದು, ನನಗೆ ಹೆಲ್ಪ್ ಮಾಡ್ಕೊಡೋದು, ನಾನು ಎಲ್ಲಿ ಟೆನ್ಷನ್ ಮಾಡ್ಕೋತೀನೋ ಅಂತ ಅವಳಿಗೆ ಭಯ. ಬಟ್ ಅವಳು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾಳೋ ಅಂತ ನನಗೆ ಭಯ. ನಾನು ಆದಷ್ಟು ಅವಳಿಗೆ ಈ ನಡುವೆ ಅಂತೂ ಇನ್ನು ಹೇಳಿದ್ನಲ್ಲ, ಒಂದು 15-20 ದಿನಕ್ಕೆಲ್ಲ ಈಗ ಎಕ್ಸಾಮ್ ಸ್ಟಾರ್ಟು. ಅದಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ನೀನು ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡ, ಫಸ್ಟು ಓದ್ಕೊ ಅಂತ. ನನ್ನ ಮೇನ್ ಮೋಟೋ ನೀವು ನಂಬಲ್ಲ, ನನ್ನ ಲೈಫಲ್ಲಿ ಮೇನ್ ಉದ್ದೇಶ ಗುರಿ ಇರೋದೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸೋದು. ಏನಾನ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮೆಲ್ಲರ ಹೆಲ್ತು ಮತ್ತು ಅವ್ರ ಎಜುಕೇಷನ್ನ, ಫಸ್ಟೇ ಹೆಲ್ತು, ಅದನ್ನು ಚೆನ್ನಾಗಿದ್ರೆ ಎಲ್ಲ ಅಚೀವ್ ಮಾಡ್ಕೋಬೋದು. ಅವ್ರ ಎಜುಕೇಷನ್ನ ಮಾತ್ರ ಕಾಂಪ್ರಮೈಸ್ ಮಾಡಲ್ಲ. ನಾವು ಡಿಸ್ಕಷನ್ ಮಾಡಿದ್ದು, ಮನೆ ಕಟ್ಟಿದ್ದು, ರೂಮ್ಸ್ನ ಕಟ್ಟಿದ್ದು, ಪ್ರತಿಯೊಂದು ಮಕ್ಕಳ ಎಜುಕೇಷನ್ಗೆ, ಅಲ್ಲಿ ನೀಟಾಗಿ ಓದ್ಕೊಳ್ಳಿ, ಹೈಯರ್ ಎಜುಕೇಷನ್ ಮಾಡಲಿ ಅಂತ. ಬಟ್ ಅದ್ರ ಮೇಲೆ ಪ್ರೆಷರ್ ಹಾಕಬಾರ್ದು. ಮಕ್ಕಳು ಚೆನ್ನಾಗೇ ಓದಬೇಕು ಅಂತ ಏನಿಲ್ಲ. ನಾನು ಟೀಚರ್ ಆಗಿರೋದ್ರಿಂದ ನನಗೆ ಗೊತ್ತು, ಎಲ್ಲರ IQ ಒಂದೇ ಥರ ಇರಲ್ಲ. ನಾವೇನೋ ಮನೆ ಕಟ್ಬಿಟ್ಟಿದ್ದೀವಿ, ಎಲ್ಲರೂ IIT ನೀಟು ಎಲ್ಲ ಕ್ಲಿಯರ್ ಮಾಡಿಕೊಂಡು ದೊಡ್ಡ ಪೊಸಿಷನ್ಗೆ ಹೋಗಬೇಕು ಅಂತ ಏನಿಲ್ಲ. ಬಟ್ ನಾವು ಪೇರೆಂಟ್ಸ್ ಆಗಿ ಈ ಥರ ಇಷ್ಟು ಫೆಸಿಲಿಟೀಸ್ನ ಮಾಡಿಕೊಟ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಅವ್ರಿಗೆ ಟ್ಯಾಲೆಂಟ್ ಇದ್ದು ಅದನ್ನು ಯೂಟಿಲೈಸ್ ಮಾಡಿಕೊಂಡು ಅವ್ರು ಅಚೀವ್ ಮಾಡಿಕೊಂಡ್ರೆ ಬೆಸ್ಟು. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಡೆಫಿನೆಟ್ಲಿ, ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದೆಲ್ಲ ಮನೆ ಕಟ್ಟೋದು ಪ್ರತಿಯೊಂದೂ ಕಷ್ಟನೇ. ಬಟ್ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕಷ್ಟಪಟ್ಟರೆ ಮಕ್ಕಳೇನೋ ಒಂದು ಪೊಸಿಷನ್ಗೆ ಹೋಗೋಕ್ಕೆ ಸಾಧ್ಯ. ಇದೊಂದು ನಮ್ಮ ಸೈಡಿಂದ ಟ್ರೈ. ಮುಂದೆ ಅವ್ರೇನಾದರೂ ಆ್ಯಾವ್ರೇಜ್ ಆಗಿದ್ದಾರೋ, ಅಬೋವ್ ಆ್ಯಾವ್ರೇಜೋ, ಬಿಲೋ ಆ್ಯಾವ್ರೇಜೋ ನೋಡಿಕೊಂಡು ಅವ್ರ ಕೆರಿಯರ್ನ ನಾವು ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಸೊ ಇದಿಷ್ಟು ಬಾಕ್ಸ್ಗಳನ್ನ ತೊಗೊಂಡಿದ್ದೀನಿ. ಇನ್ನು ನಿಜ ಹೇಳಬೇಕು ಅಂದರೆ ಏನೂ ಅರೇಂಜ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬೇಸಿಕ್ಕು ಎಷ್ಟು ಕೆಲಸ ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀವಿ. ಯಾಕೆಂದರೆ ತುಂಬ ಸುಸ್ತಾಗ್ತಾಯಿದೆ ಹೋಗಿ ಬರೋದೇ. ನಮ್ಮ ಬಾಡಿ ಈ ಹೊಸ ಜೀವನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಡೆಫಿನೆಟ್ಲಿ ಒಂದು ರೊಟೀನ್ ಸೆಟಪ್ ಆಗೇ ಆಗುತ್ತೆ. ನೆಕ್ಸ್ಟ್ ಹಸ್ಬೆಂಡ್ ಸ್ವಲ್ಪ ಪೇಂಟಿಂಗ್ ಕೆಲಸ ಇತ್ತು ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಹಸ್ಬೆಂಡ್ ವರ್ಸಟೈಲ್, ಆಲ್ ರೌಂಡರ್. ಇಂಥ ಕೆಲಸ ಮಾಡಲ್ಲ ಅಂತಲ್ಲ, ಅವರಿಗೆ ಒಂದು 10 ರೂಪಾಯಿ ಸೇವ್ ಆದ್ರೂ ಡೆಫಿನೆಟ್ಲಿ ಅವ್ರು ಅದನ್ನೇ ಮಾಡ್ತಾರೆ. ಯಾಕೆಂದರೆ ಯಾರೂ ₹1 ಸುಮ್ಮನೆ ಕೊಡು ಅಂದರೆ ಕೊಡಲ್ಲ, ಆಯಿತಾ. ಸೊ ಅದಕ್ಕೆ ನೀವೇನು ಹಿಂದೆ ಮುಂದೆ ಯೋಚನೆ ಮಾಡೋದು ಬೇಡ. ಯಾವುದೋ ಕೆಲಸ ತುಂಬ ಕಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಏನೋ ಸೇವ್ ಆಗುತ್ತೆ, ಏನೋ ಕಲಿತೀವಿ, ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ. ಈವನ್ ಈಗಲೂ ಕಾರಲ್ಲಿ ಬರಬೇಕಾದ್ರೆ ಅದೇ ಮಾತಾಡ್ಕೊತಾ ಇದ್ವಿ. ಕಷ್ಟಪಟ್ಟಾದ್ಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ, ನಾವು ಮಾಡಿದ್ದು ಆ ಕೆಲಸ ಇನ್ನೂ ಚೆನ್ನಾಗಿ ಮಾಡಿದ್ದೀವಿ, ಜೊತೆಗೆ ಸ್ವಲ್ಪ ಸೇವ್ ಆಗಿದೆ ಅಂದಿದ ತಕ್ಷಣ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಹಿಂದಿಂದು ವ್ಲಾಗ್ ಇದು. ಬಿಸಿಯಾಗಿ ಪಪ್ಪು ಮತ್ತು ಸಂಡಿಗೆ, ಬಿಸಿ ಅನ್ನ, ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಸಖತ್ ಅಂತಲೇ ಹೇಳ್ಬೋದು. ಸೊ ಅದನ್ನೇ ತೋರಿಸ್ತಾ ಇದೆ. ಇದೊಂಥರ ಕಂಫರ್ಟ್ ಮೀಲು. ಸೊ ನಾನು ಯಾವಾಗಲೂ ಏನು ಅಂದ್ಕೊಳ್ಳೋದು ಅಂದರೆ, ನಾವು ಅಂದ್ಕೊಂಡಂಗೆ ಲೈಫ್ನ ಲೀಡ್ ಮಾಡಬೇಕು. ಯಾರ್ದೋ ಬೇರೆಯವ್ರಿಗೋಸ್ಕರ ಲೈಫ್ನ ಲೀಡ್ ಮಾಡಿದ್ರೆ ತುಂಬ ದಿನ ಅದನ್ನು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ನಮ್ಗೆ ಇಷ್ಟ ಬಂದಂಗೆ ನಾವು ಲೈಫ್ನ ಲೀಡ್ ಮಾಡಿದ್ರೆ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ರಿಸ್ಕ್ ತೊಗೊಳಕ್ಕೂ ನಾವು ರೆಡಿ ಇರ್ತೀವಿ. ಆಮೇಲೆ ಒಂಥರ ರಿಸ್ಕ್ ತೊಗೊಂಡ್ರೂ ಕೂಡ, ಈಗ ನಮಗೆಲ್ಲ ಕಷ್ಟ ಆದರೂ ಕೂಡ ಅದರಲ್ಲೊಂದು ಖುಷಿ ಇದೆ ನಮಗೆ. ಯಾಕೆಂದರೆ ಇದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಲೈಫು. ಅದೇ ಥರ ನಿಮ್ಮ ಲೈಫಲ್ಲಿ ಬೇರೆಯವ್ರಿಗೋಸ್ಕರ 1 ದಿನ 2 ದಿನ ಕಾಂಪ್ರಮೈಸ್ ಬೇರೆ ಫ್ರೆಂಡ್ಸ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕಾಂಪ್ರಮೈಸ್ ಬೇಕೇ ಬೇಕು. ಎಲ್ಲರೂ ನಮ್ಮ ಮಾತೆ ಕೇಳಬೇಕು ಅನ್ನೋದು ತಪ್ಪು. ಕೆಲವು ಕಾಂಪ್ರಮೈಸಸ್ ಬೇಕು. ಬಟ್ ಬೇರೆಯವರು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾವು ಲೈಫ್ ಲೀಡ್ ಮಾಡಬೇಕು ಅಂದರೆ ಅದು 100% ಆಗಲ್ಲ. ಮಾಡಲು ಕೂಡ್ದು ಅದನ್ನು ಮಾಡೋಕ್ಕೂ ಆಗಲ್ಲ. ನೆಕ್ಸ್ಟು ಸ್ಟ್ರೇನ್ ಆದರೂ ಕೂಡ ನಾವು ಅಂದ್ಕೊಂಡಿರೋ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀವಿ. ಬೇರೆಯವರು ಅಂದ್ಕೊಂಡಂಗೆ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಅಯ್ಯೋ ಸ್ವಲ್ಪ ಸ್ಟ್ರೇನ್ ಆದರೂ ಕೂಡ ನಾವು ರೆಡಿ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ. ನಾವು ಇಷ್ಟ ಬಂದಂಗೆ ಮಾಡ್ತಿದ್ರೆ ನಾವು ಎಲ್ಲದಕ್ಕೂ ರೆಡಿ ಇರ್ತೀವಿ.
ಆಮೇಲೆ ಏನೋ ಒಂದು ದಾರಿನ ಹುಡ್ಕೋತೀವಿ, ಸೊಲ್ಯೂಷನ್ನ ಹುಡ್ಕೋತೀವಿ. ಆಮೇಲೆ ಯಾರೇ ಏನೇ ಕ್ರಿಟಿಸೈಸ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತೀವಿ. ಸುಮಾರು ಜನ ಏನೇನೋ ಲೈಫಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೂ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮಗೆ ನೀವು ಸರಿ ಇದ್ದೀರಾ? ನಿಮ್ಮ ಲೈಫಲ್ಲಿ ಹೋಗ್ತಾ ಇರೋ ಹೆಜ್ಜೆ ಸರಿಗಿದೆಯಾ? ನಿಮಗೆ ಆತ್ಮಸಾಕ್ಷಿಗೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಡೆಫಿನೆಟ್ಲಿ ನಾನು ನಂಬಿರೋದು ಏನು ಅಂದರೆ, ನಾನು ನಂಬಿರೋ ದೇವರು ಸಾಯಿಬಾಬಾ ನನ್ನ ಜೊತೆ ಇರ್ತಾರೆ ಅಂತ, ನಮ್ಗಳ ಜೊತೆ ಇರ್ತಾರೆ ಅಂತ. ನೀವು ಯಾವ ದೇವ್ರನ್ನ ನಂಬಿದ್ದೀರಾ ಅವ್ರನ್ನ ಸ್ಟ್ರಾಂಗಾಗಿ ನಂಬಿ. 1% ದೇವ್ರ ಮೇಲೆ ಡೌಟ್ ಇದ್ದರೂ ಕೂಡ 99% ನಂಬಿಕೆಗೆ ಅರ್ಥ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೆ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ವೈನ್ ಕಲರ್ದು ಸೀರೆ ವಿತ್ ಶರ್ಟು, ನನಗೆ ಆ ಕಲರ್ ಎಷ್ಟು ಇಷ್ಟ ಆಯಿತು ಗೊತ್ತಾ. ನಿಜವಾಗ್ಲೂ ನನಗೆ ಖುಷಿ ಆಯಿತು, ನೆಮ್ಮದಿ ಅನಿಸ್ತು, ಸ್ಯಾಟಿಸ್ಫ್ಯಾಕ್ಷನ್ ಅಂತು. ಒಂದು ಮುಖದಲ್ಲಿ ಸ್ಮೈಲ್ ಇತ್ತು. ಇನ್ಫ್ಯಾಕ್ಟ್ ನಮ್ಮದು ವೀಡಿಯೋಸ್ ನೋಡ್ಬೇಕಾದ್ರೆ ಭಾರಿ ಖುಷಿ ಆಯಿತು. ಒಂದು ಮೂಮೆಂಟ್ ಅಂತೂ ನನ್ನ ಕಣ್ಣಲ್ಲಿ ಟೀಯರ್ಸ್ ಇತ್ತು, ಅಪ್ಪ ಆಯಿತು ಅಂತ. ಆ ಫೋಟೋ ನೋಡಿದ್ಮೇಲಂತೂ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ನಾನು ಹೇಳ್ತೀನಿ ಆಯಿತಾ ಯಾವ ಫೋಟೋ ಅಂತ. ನೋಡಿ, ನನಗೆ ಖುಷಿ ಆಗ್ತಿತ್ತು ಇನ್ಫ್ಯಾಕ್ಟ್ ನೋಡೋಕ್ಕೆ. ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿದ್ವಿ. ಆಮೇಲೆ ಹೀಗೆ ಕುತ್ಕೊಂಡು ನೋಡಿದ್ರೆ ಇಡೀ ದಿನ ಟೈಮ್ ಸಾಲಲ್ಲ, ಮತ್ತು ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗಬೇಕು ಅಂತ ಎದ್ದು ಮುದ್ದೆ ಮಾಡಿದ್ದಾಯಿತು. ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟು, ನಂದು ಹೆಂಗೆ ಫೆಸಿಲಿಟಿ ಅಂದರೆ ಅಲ್ಲೇ ಅಡುಗೆ ಮಾಡ್ಕೊತ ಟಿ ವಿ ನೋಡ್ಕೋಬೋದು. ಸೊ ಆ ಥರ ಹಸ್ಬೆಂಡ್ಗೂ ಹೇಳಿದ್ದೆ ನನಗೆ ಈ ಥರ ಬೇಕು ಅಂತ. ಏಕೆಂದರೆ ಒಂಥರ ಬೇಜಾರಾಗಬಾರ್ದಲ್ವ, ನಾನು ನೋಡಬೇಕು ಅಂತ ಅನಿಸ್ತಿರುತ್ತಲ್ವ ನೋಡಿಕೊಂಡು. ಸೊ ಜಸ್ಟೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಆಯಿತಾ. ನಾನು ಆ್ಯಕ್ಚುಯಲ್ ವೀಡಿಯೋನ ಇದು 2Kದು ತುಂಬ ಹೈ ರೆಸೊಲ್ಯೂಷನ್ ಅನಿಸುತ್ತೆ, 2Kನೋ ಎಷ್ಟಿದೆ ಗೊತ್ತಿಲ್ಲ, ಅದನ್ನು ಪೋಸ್ಟ್ ಮಾಡ್ತೀನಿ. ಅದಕ್ಕೆ ಹೇಳ್ತೀನಲ್ಲ, ಯಾವಾಗಲೂ ನಿಮ್ಗೆ ಹೇಗೆ ಖುಷಿನೋ ಆ ರೀತಿ ಲೈಫ್ನ ಲೀಡ್ ಮಾಡಿ. ಸಣ್ಣ ಪುಟ್ಟ ಕಾಂಪ್ರಮೈಸಸ್ಸು, ಅಡ್ಜಸ್ಟ್ಮೆಂಟು ಇರಲಿ, ಅದು ಬೇಕೇ ಬೇಕು. ನಾನೇ ಹೇಳಿದ್ದು ನಡಿಬೇಕು ಆ ಒಂಥರ ವಿತಂಡವಾದ ಬೇಡ. ಬಟ್ ಲೈಫೆಲ್ಲ ಸ್ಯಾಕ್ರಿಫೈಸಸ್ಸು, ಒಬ್ರಿಗೋಸ್ಕರನೇ ಲೈಫ್ನ ಲೀಡ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ನೋವಾಗುತ್ತೆ, ಬೇಜಾರಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಸೊ ಅದೆಲ್ಲ ಬೇಡ. ಸ್ಯಾಟಿಸ್ಫೈ ಲೈಫ್ ಬೇಕು ಅಂದರೆ ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಕೆಲವು ಅಡ್ಜಸ್ಟ್ ಮಾಡಬೇಕು, ಕೆಲವು ಕನ್ವಿನ್ಸ್ ಮಾಡಬೇಕು, ಕೆಲವು ಕಾಂಪ್ರಮೈಸ್ ಆಗಬೇಕು. ಆ ಥರ ಮಾಡ್ಕೋತಾ ಇದ್ದರೆ ಲೈಫು ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೋಬೇಕು. ಯಾರೋ ಏನೋ ನಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡ್ತಾರೆ. ಒಬ್ರು ಮಾತಾಡೋದ್ರಿಂದ, ಒಬ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಲೈಫು ಬ್ಯೂಟಿಫುಲ್ ಆಗುತ್ತೆ. ಸರಿನೂ ಅಲ್ಲ, ತಪ್ಪು ಅಲ್ಲ, ಡಿಪೆಂಡೆಂಟು ಆಗಬಾರ್ದು. ನಮ್ಮ ಖುಷಿ ನಾವು ನೋಡ್ಕೋಬೇಕು. ಆದಷ್ಟು ಇಂಡಿಪೆಂಡೆಂಟ್ ಥಾಟ್ಸು, ಇಂಡಿಪೆಂಡೆಂಟ್ ಆಗಿ ಲೈಫ್ನ ಲೀಡ್ ಮಾಡೋದನ್ನು ಕಲಿಬೇಕು. ಇದು ಬಂದು ನನ್ನ ಚಿಕ್ಕ ಮಗಳು ಸ್ಕೂಲ್ ಆ್ಯಕ್ಟಿವಿಟಿಯಲ್ಲಿ ಕ್ಲೇ ಗಣೇಶ ಅಂತ ಮಾಡಿರೋದು. ಸೊ ಇದನ್ನೇ ಮೋಸ್ಟ್ಲಿ ಗೌರಿ ಗಣೇಶಕ್ಕೆ ಇಡ್ತೀನೋ ಏನು ಕತೆನೋ. ತುಂಬ ಚೆನ್ನಾಗಿ ಮಾಡಿದ್ದಾಳೆ, ನನಗೆ ಖುಷಿ ಆಯಿತು, ಅದಕ್ಕೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನನ್ನ ಕಾಲೇಜ್ ಲುಕ್. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೃಹ ಪ್ರವೇಶದ HD ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಜೊತೆಗೆ ಪ್ಲೀಸ್ ಹೈಪ್ ಪಾಯಿಂಟ್ಸ್ನ ಕೊಡಿ. ನಮಸ್ಕಾರ.